ಹಲೋ ಎಲ್ರಿಗೂ ನನ್ನ ನ್ಯೂ ವ್ಲಾಗ್ಗೆ ವೆಲ್ಕಮ್. ಸೊ ನಾನು ರೆಡಿಯಾಗಿದ್ದೀನಿ. ಇವಾಗ ನಾವು ರೆಡಿಯಾಗಿ ಎಲ್ಲೋಗ್ತಾ ಇದ್ದೀವಿ ಅಂತಂದರೆ ಎಲ್ಲರೂ ರೆಡಿಯಾಗಿದ್ದಾರೆ, ಆಮೇಲೆ ತೋರಿಸ್ತೀನಿ. ನಾನು ಇಲ್ಲಿ ಟೆರೆಸ್ ಮೇಲೆ ಬಂದು ಒಂದು ವೀಡಿಯೋ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ. ಕಾರ್ ತರ್ತಾ ಇದ್ದಾರೆ ನಮ್ಮ ಬಾಬಾ, ಅಲ್ಲಿ ತನಕ ವೀಡಿಯೋ ಮಾಡೋಣ ಅಂತ. ಇವತ್ತು ನಾವು ನಾಗರಹೊಳೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಹೇಳ್ತೀನಿ ಎಲ್ಲೋಗಬೇಕು ಅಂತ ಡಿಸೈಡ್ ಮಾಡಿದ್ದು, ಎಲ್ಲೆಲ್ಲಾಯಿತು ಅಂತ ಹೇಳ್ತೀನಿ. ಇವಾಗ ಸದ್ಯಕ್ಕೆ ನಾಗರಹೊಳೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಜಸ್ಟ್ ಹೊರಡ್ಬೇಕಿನ್ನ, ಆಲ್ರೆಡಿ 11:15 ಆಗಿದೆ. ನಾವು ಚೆಕ್ ಮಾಡಿರೋ ಪ್ರಕಾರ ಏನು ಸಫಾರಿ ಇರೋದು ಇನ್ನೂ 2 o'clockಗೆ. ಸೊ ಅಷ್ಟರಲ್ಲಿ ರೀಚ್ ಆಗ್ಬೋದು ನಾವು. ಮಾರ್ನಿಂಗ್ ಸಫಾರಿ ಇರೋದು 6 ಇಂದ 9, ಹಂಗೆ ಆಗಲ್ಲ ಅದು, ಯಾಕಂದರೆ ನೈಟೇ ಹೋಗ್ಬೇಕಾಗುತ್ತೆ ಹಂಗಾದ್ರೆ. ಸೊ ಈ ಸೆಕೆಂಡ್ ಸಫಾರಿಗಾದ್ರೆ ಹೋಗ್ಬೋದು. ಸೊ ಇವಾಗ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಮಕ್ಕಳು, ನಾನು, ಅಮ್ಮ, ಅಕ್ಕ ಎಲ್ಲ ಹೋಗೋಕೆ ಡಿಸೈಡ್ ಮಾಡಿ ಈಗ ಹೊರಡ್ತಾ ಇದ್ದೀವಿ. ಅದಕ್ಕೆ ಹೋಗೋಕ್ಕೆ ಮುಂಚೆ ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇನ್ನು ಬ್ಲಾಗ್ ಕಂಟಿನ್ಯೂ ಮಾಡಬೇಕಲ್ಲ ನಾಗರಹೊಳೆದು. ಸೊ ಬನ್ನಿ ನಿಮ್ಮನ್ನು ನಮ್ಮ ಜೊತೆ ನಾಗರಹೊಳೆಗೆ. ನಾವೀಗ ಹೊರಟಿದ್ದೀವಿ. ಆಲ್ರೆಡಿ ಕಾರ್ ತಂದಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟ್ವಿ. ಈಗ ಒಂದವೇ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ಜಾಸ್ತಿ ಮಾಡ್ಕೊಳ್ಳೋದು ಬೇಡ, ಸ್ಟೋರೇಜ್ ಆಗಿಬಿಡುತ್ತೆ ಅಂತ. ಅಲ್ಲಿ ನೋಡಿ ನಮ್ಮನೆ ಚಿಕ್ಕ ಪಾಪು ಹೇಗೆ ನಿಂತಿದ್ದಾನೆ. ಎಳ್ನೀರು ಕುಡಿಯೋಕ್ಕೆ ಗಾಡಿ ನಿಲ್ಲಿಸಿ ಬಿಸಿಲುಗೆ ತಂಪಿರ್ಲಿ ಅಂತ ಎಳ್ನೀರು ಕುಡಿತಾವ್ರೆ. ಯಾರೋ ಇನ್ನೊಂದು ಹುಡುಗಿನ ಕರ್ಕೊಂಡ್ಬಂದವಳು ನೋಡಿ ಗೈಸ್, ನೋಡಿ ಇನ್ನೊಂದು ಇದೊಂದು ಫಾರಿನ್ ಪಾಪ. ಕೆಳಗಡೆ ಮೇಲೆ ತೋರಿಸ್ತೀನಿ. ಇವ್ನು ಯಾರೋ ಗೊತ್ತಿಲ್ಲ ನಮ್ಗೆ, ನಮ್ಮ ಕಾರೊಳಗೆ ಹತ್ಬಿಟ್ಟವನೆ. ಯಾರು ನೀನು? ಪರಿಣಿತ ನಮಿತಾ ಬ್ಲಾಗ್ಸ್ ಯಾಕೆ ಬಂದಿದ್ಯಾ? ಯಾಕೆ ಬಂದಿದ್ಯಾ? ಮಗ ನಿಮ್ಗೆ ಅದಕ್ಕೆ ಬಂದಿದಾರಂತೆ. ಅವ್ರ ಮಗ ಕಳ್ಳನ್ ಮಗ ಅವನು. ಕಳ್ಳ ತೋರ್ಸು, ನಿಕ್ಕಿ ಕೈ ತೋರ್ಸಮ್ಮ. ಏನಕ್ಕೆ ಹಂಗೆ ಇಟ್ಕೊಂಡಿದ್ಯಾ? ವಾಂತಿ ಮಾಡ್ತೀಯ ಅಂತ ಯಾರು ಹೇಳ್ಕೊಟ್ಟಿರೋದು? ಏನಕ್ಕೆ ಹಂಗೆ ಇಟ್ಕೊಂಡು ಅನ್ಸುತ್ತೆ? ವಾಮಿಟ್ ಬರಬಾರ್ದು ಅಂತ, ಅದು ಮುದ್ರೆ, ಯೋಗ ಮುದ್ರೆ. ಅದು ವಾಮಿಟ್ ಬರಬಾರ್ದು ಟ್ರಾವೆಲ್ ಮಾಡ್ಬೇಕಾದ್ರೆ ಅಂತ ಅಕ್ಕ ತುಂಬಾ ತಿಳ್ಕೊಂಡಿದ್ದಾರೆ. ಸ್ಟಿಲ್ ಎಷ್ಟು 7 kilometers ಇದೆ ಗೈಸ್. ಹೋಗ್ತಾ ಇದೀವಿ. ಇವನ್ ತಲೆನೇ ನೋಡ್ತಾ ಇದೀವಿ ಗೈಸ್. ಹೋಗ್ತಾ ಇದೀವಿ, ಆಲ್ಮೋಸ್ಟ್ ಬಂದಿದೆ. ಫಾರೆಸ್ಟ್ ಏರಿಯಾ. ಫಾರೆಸ್ಟ್ ಏರಿಯಾದಲ್ಲಿ ಒಂದು ದಂಡಪಿಂಡ ಸಿಕ್ತು. ಎದೊಳಲೆ ಕಂಟಿದ್ದಂತೆ ಗೈಸ್. ಈಗ ಎಂಟ್ರ್ ಆಗಿದ್ದೀವಿ ನಾಗರಹೊಳೆಯಲ್ಲಿ. ಹಿಂದೆ ನೋಡಿ, ಅದೇ ಆರ್ಚ್ ನಾಗರಹೊಳೆದು. ಕಳ್ಸು ನಾವೀಗ ಎಂಟ್ರ್ ಆಗಿದ್ದೀವಿ. ಜಸ್ಟ್ ಇದೆ ಬೇಲ್ ನಾವು ಹೋಗ್ಬೇಕು ಇವಾಗ. ನಾಗರಹೊಳೆ ಟೈಗರ್ ರಿಸರ್ವ್. ಅಯ್ಯೋ ಇರುದನ್ವೇತ್. ಇಲ್ಲಿ ಆಲ್ರೆಡಿ ಎಲಿಫೆಂಟ್ ಇದೆ, ಅದಿದೆ ಇದಿದೆ ಅಂತ ಕಾಷನ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಇವಾಗ ನೋಡಿ, ಅದೇನು ಆರ್ಚ್ ಇದಕ್ಕೆ ನೋಡಿ ಗೈಸ್. ನಾನು ಇಳ್ಕೊಂಡೇ ಬಂದೆ. ನಾಗರಹೊಳೆ ಟೈಗರ್ ರಿಸರ್ವರ್ ಇದೆ ಎಂಟ್ರೆನ್ಸು. ನಾನು ಆ ಕಡೆಯಿಂದ ತಗೋಬೇಕಾಯ್ತು, ತಗೊಳ್ಳಿಲ್ಲ. ಸೊ ಇಲ್ಲಿಂದ ಮುಂದೆ ಹೋಗ್ಬೇಕೀಗ. ಇದೆ ಗೈಸ್ ಗೇಟ್. ಟೈಗರ್ ರಿಸರ್ವರ್ ಇದು. ಏನೋ ಕೇಳ್ತಾ ಇದ್ದಾರೆ. ಹೋಗಿಲ್ಲ ಅಂದ್ರೆ 1180, 500 1 hour ಅಷ್ಟೇ. ಸಫಾರಿ ಪಾಯಿಂಟ್ ಇರೋದು. ಕೊಡ್ತೀನಿ ಬಿಡಿ, ಸ್ಲಿಪ್ನ ಕೊಡ್ತೀನಿ ನಿಮಗೆ. ಇಲ್ಲ ಇರ್ಲಿ, ನನ್ನ ವ್ಲಾಗಿಗೆ ಬೇಕು, ಯೂಟ್ಯೂಬ್ಗೆ. ಸ್ಟ್ರೈಟ್ ಒಂದೇ ರೂಟ್ ಹೋಗಿ 32 ಕಿಲೋಮೀಟರ್ 1 hour ರೀಚ್ ಆಗಬೇಕು. 32 kilometers. ಟೈಮ್ 2 ಗಂಟೆ 8 ನಿಮಿಷಕ್ಕೆ ತಗೊಂಡಿರೋದು. 2 ಗಂಟೆ 8 ನಿಮಿಷಕ್ಕೆ ಟಿಕೆಟ್ ತಗೊಂಡಿರೋದು. 3 ಗಂಟೆ 8 ನಿಮಿಷಕ್ಕೆ ರೀಚ್ ಆಗಬೇಕು. ಪರಿಣಿತ ನಮಿತಾ ಒಂದು 5-10 ಮಿನಿಟ್ಸ್ ಎಕ್ಸೀಸ್ ಇರುತ್ತೆ ಲೇಟ್ ಆದರೆ. ಅದಕ್ಕಿಂತ ಜಾಸ್ತಿ ಲೇಟ್ ಆದರೆ 1000 ಇಂದ 5000 ರೂಪಾಯಿ ಇರುತ್ತೆ. ವಿತ್ GST 18% ಇರುತ್ತೆ. ಡ್ರಿಂಕ್ಸು, ಸಿಗರೇಟು, ಪೆಟ್ಸ್ ಯಾವ್ದು ತೊಗೊಂಡೋಗ್ಬಾರ್ದು. ಆರಾಮ ಮತ್ತು ಮ್ಯೂಸಿಕ್ ಹಾಕ್ಬಾರ್ದು.
ಎಲ್ಲಿ ಇಳಿಬಾರ್ದು, ನಿಲ್ಲಿಸಬಾರ್ದು, ಫೋಟೋ ತೆಗಿಬಾರ್ದು, ರಿಟರ್ನ್ ಬರೋಂಗಿಲ್ಲ, ಸನ್ ರೂಪ್ ಎಲ್ಲ ಓಪನ್ ಮಾಡೋಂಗಿಲ್ಲ. ಓಕೆ. ಪ್ಲಾಸ್ಟಿಕ್ ಇಷ್ಟು ಏನೋ ಹೊರಗಡೆ ಹಾಕ್ಬಾರ್ದು. ಡಸ್ಟ್ಬಿನ್ ಇದೆ ಇಲ್ಲ. ಅದಕ್ಕೆ ನಿಮ್ಗೆ ಮಾಡೋಣ ಅಂತಾನೆ ಹಾಯ್ ಮಾಡಿ. ನಿಮ್ಮ ಹೆಸರು ಹೇಳಿ. ನವೀನ್ ಅಂತ. ನಿಮ್ಮ ಹೆಸರು ಹೇಳಿ. ಶಿಲ್ಪಾ ಅಂತ, ನವೀನ್ ಅಂತ. ನೋಡಿ ಎಷ್ಟು ನಮ್ಗೆ ಇಲ್ಲಿ ಬರೋಕ್ಕೆ ಭಯ ಆಗುತ್ತೆ. ಅವ್ರು ಇಲ್ಲೇ ಇದ್ದು ನಮಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡ್ಕೊಂಡು ಹೋಗಿ. ಫಾಲೋ ಮಾಡಿದ್ರೆ ಫೈನ್ ಇರುತ್ತೆ. ನನ್ನ ವ್ಯೂವರ್ಸ್ಗೆ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದಾರೆ ನೋಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಇನ್ಫಾರ್ಮೇಟಿವ್ ಆಗಿ ಹೇಳಿದ್ರು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಓಕೆ. ನೋಡಿ ಗೈಸ್, ಒಳಗೆ ಮೇಲ್ಗಡೆ ಮಾಡ್ದಾ. ಶಿಲ್ಪಾ, ನವೀನ್ ಅಂತ ಅವ್ರಿಬ್ರು. ಈಗ ಎಂಟ್ರಿ ಆಗೋಣ ನಡೀರಿ ಗೈಸ್. ಅವ್ರಿಗೂ ಮಾತಾಡ್ಸ್ಕೊಂಡು ಜಿಂಕೆಗಳಿಗೇನು ಬರ ಇಲ್ಲ. ಫುಲ್ಲು ಜೋರಾಗಿ ಜಾಸ್ತಿ ಹೊತ್ತು ಈ ಕಡೆನೂ ಇದೆ ಚಿನ್ನ. ಇಲ್ಲೂ ಜಿಂಕೆಗಳು ಎಷ್ಟೊಂದಿದೆ. ಬಂಡೀಪುರದಲ್ಲಿ ಹಾಯ್ ಡೀರ್. ಜಿಂಕೆಗಳ ಜಾಸ್ತಿ. ಚೆನ್ನಾಗಿದೆ ನೋಡಿ. ಇಳಿ ಇಳಿ ಅಮ್ಮು, ನಿನ್ನೆ ಇಲ್ಲಿ ಬಿಟ್ಬಿಟ್ಟು ಐತಿವಿ. ಏನು ಗೊತ್ತಾಗಲ್ಲ. ಲೇಸ್ ತಿನ್ಸ್ಕೊಡ್ ಬಾ ಪಾಪು. ಇಲ್ಲಿ ಬಿಟ್ಬಿಟ್ಟು ನಾವು ಕಾರಲ್ಲಿ ಹೊಟ್ಟೋಗ್ಬಿಟ್ರೆ ಏನ್ ಮಾಡ್ತೀಯ? ಇರ್ತೀಯ ಹಂಗೆ? ಕಳ್ಳ. ನಮ್ಮಣ್ಣ ಎಲಿಫೆಂಟ್ ಜೊತೆ ಬರ್ತಾನೆ. ಹೆಂಗೆ ಈ ಗ್ರೀನರಿ ಸಕ್ಕತ್ತಾಗೈತೆ. ದೇವಸ್ಥಾನ ಎಲ್ಲ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಇಲ್ಲ ಕೇಳು. ಲೆಫ್ಟ್ ಅಲ್ಲಿ ಏನಂತ ನೋಡು. ಅವ್ರಿಗೆ ಅದೇ ತರ ಬಟ್ಟೆ ಕೊಟ್ಟಿದ್ದಾರೆ ನೋಡು. 20 ಕಿಲೋಮೀಟರ್ ಇನ್ನು 20 ಕಿಲೋಮೀಟರ್ಸ್ ಇದೆಯಂತೆ ಗೈಸ್. ಇಲ್ಲಿಂದ ರೋಡ್ ಪರವಾಗಿಲ್ಲ, ಚೆನ್ನಾಗಿದೆ. ನಾಗರ ನೋಡು, ಅಂಚ್ ಮನೆ ಎಲ್ಲ ಹೆಂಗ್ ಕೊಟ್ಟಿದ್ದಾರೆ. ಹಾ, ಇದೆಲ್ಲ ನೋಡು ಹೆಂಗಾಗಿದೆ. ಅಲ್ವಾ ಅವ ಪಾಪಚ ಅವ ಯಾರು ಹೇಳಿದ ಅವ ಅಂತ. ಹಿಂಗೆ ರಿಟರ್ನ್ ಬರ್ತಾ ಇದಾರೆ ಎಷ್ಟೊಂದ್ ಜನ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ರೋಡು. ಸ್ಕೂಲ್ ಬೇರೆ ಐತೆ ನೋಡಿ. ಸ್ಕೂಲ್ ಅಂತ ಯಾವುದು? ವಿರಾಜಪೇಟೆ ತಾಲೂಕು ಅಂತ. ಇದು ವಿರಾಜಪೇಟೆ ತಾಲೂಕ. ಗೋರಿಲಾ ಇರುತ್ತಾ? ನಿನ್ನೆ ಝೂಗ್ ಬಂದಿದ್ಯಾ? ಇದೆಲ್ಲಾನು ಮಕ್ಳು ಹೆಂಗೆ ಧೈರ್ಯವಾಗಿ ಓದೋದಿಲ್ಲಿ. ಸುಮ್ನಿರು. ಪಾಪು ನಿನ್ ಗಲಾಟೆ ಕೇಳಿ ಮಂಕಿನ ಹೊಟ್ಟೋಗ್ಬಿಡುತ್ತೆ, ಲಂಗೂರು ಹೊಟ್ಟೋಗ್ಬಿಡುತ್ತೆ, ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅಲ್ಲಿ ಝೂ ಅಲ್ಲಿ ನೋಡ್ತೀವಲ್ಲ, ಬರುತ್ತೆ ಅದು ಮೊಬೈಲ್ ಹತ್ರನೇ ಬರುತ್ತೆ. ಬನ್ನಿ ಜನರೇ, ಬನ್ನಿ ನೀವು ಸ್ವಲ್ಪ ಅರ್ಧ ಏರ್ಸ್ಕೊಳ್ಳಿ. ಗೊತ್ತಾಗಲ್ಲ. ಕೆಳಗಡೆ ರೋಡ್ ಹತ್ರನೇ ಇರುತ್ತೆ. ತಕ್ಷಣ ಏರ್ಸ್ಬಿಡ್ತೀನಿ ನಿಂಗೆ. ಆನೆ ಲದ್ದಿ ಹಾಕಿದೆ. ಇನ್ಯಾರು ಹಾಕ್ತಾರೆ? ಹಾಕ್ಬಿಟ್ಟು ಹೋಗ್ಬಿಟ್ಟೈತಾ? ಅವ್ನ್ ವಾಯ್ಸ್ ಕೇಳಿಸ್ತೈತೆ, ಫೇಸ್ ಕಾಣಿಸ್ತಾ ಇಲ್ಲ. ಮಾಮೂಲಿ ಆನೆ. ಕರ್ಕ ಬಂದಿರೋ ಆನೆನೆ ಕಾಡಾನೆ ಆಗಿರ್ತದೆ. ಅದನ್ನ ಹೂ ಕಣಪ್ಪ. ನಮ್ಮ ಮೈಸೂರಲ್ಲಿ ರಾಜರಾಷ್ಟ್ರವಾಗಿ ರೋಡಲ್ಲೇ ವಾಕಿಂಗ್ ಮಾಡ್ತಾ ಇರತ್ತೆ. ಎಲ್ಲೋ ಬಂದು ಹೋಗೈತೆ ಕಣೆ. 20 ಕಿಲೋಮೀಟರ್ಸ್. ಆಗ್ಲೇ 20 ಇತ್ತು, ಇನ್ನ ಕಮ್ಮಿ ಆಗಿರುತ್ತೆ. ಎಷ್ಟ್ ಚೆನ್ನಾಗಿದೆ ಸೌಂಡು. ಇಲ್ಲಿ ಮನೆ ಲದ್ದಿ ಯಾಕೆ ನಿಲ್ಸಿದ್ದಾರೆ ಗೈಸ್? ಕಾಣಿಸ್ತಾರೆ ನಮಗೂ. ಹೇಳಿ ಗೈಸ್. ಅವರು ಹುಡುಕ್ತಾ ಇದ್ದಾರೆ ಏನ್ ಸಿಗ್ಬೋದು ಅಂತ. ಇಲ್ಲೆಲ್ಲ ನೀರೆಲ್ಲ ಐತಲ್ಲ, ಇದೆಲ್ಲ ಮೋಸ್ಟ್ಲಿ ಕುಡಿಯಕ್ ಬರುತ್ತೆ ಆನೆ. ಉದ್ದಕ್ಕೂ ಲದ್ದಿ ಹಾಕೈತಾ? ಎಲ್ಲಿ ಅವಿತಿರುವೆ? ಬಾ ಆಚೆ. ಒಂದ್ಸಲ ಬಂದು ತೋರ್ಸ್ಬಿಟ್ಟು ಹೋದ್ರೆ ಆಯ್ತದ ಮಕಾನ. ಇಲ್ಲ ಇಷ್ಟ ಹತ್ರ ಬಂದಿದ್ಯಾ ನೀನು? ಎಷ್ಟು ಹತ್ರ ಬಂದಿದೆ ನೋಡು. ನಿಕ್ಕಿ ಅಲ್ಲಿ ನೋಡು. ನಿಕ್ಕಿ ಜಿಂಕೆ ಎಷ್ಟು ಹತ್ರ ಕಾಣಿಸ್ತಾ ಇದೆ. ಇಲ್ಲೊಂದಿತ್ತಲ್ಲ, ಅದು ಹೊಟ್ಟೈತಾ? ಅಲ್ಲೇ ಹೋಯ್ತು. ಹೆಂಗೆ ಕ್ಯಾಮ್ರಾ ಫೋರ್ಸ್ ಕೊಡ್ತೈತ್ ನೋಡು.
ಕಳ್ಳರು ಯಾರು ಅಂತ. ಹತ್ತರ ಜೈಲ್ಗೆ ಜಿಂಕೆಗಳು ಹಿಡಿಯಕ್ಕೆ ಬರೋದು ಕಂಡು ಪ್ರಾಣಿಗಳು. ಬಸ್ ಬರ್ತೈತೆ. ಬಸ್ಸು ಐತೆ ಇಲ್ಲಿಗೆ. ಬಸ್ಸು ಬರ್ತಾ ಇದ್ಯಾ? ಏನು ಇಲ್ಲ ರೋಡಲ್ಲಿ. ಪೆಟ್ರೋಲ್ ಬಂಕು ಇಲ್ಲ ಏನು. ಡೀಸೆಲ್ ಹಾಕ್ಸ್ಬಾರ್ದಾಗಿತ್ತಿಲ್ಲ, ನಾನು ಖಾಲಿ ಆಗ್ತೀನಿ ಮಕ್ಕಳ ಕೈಲಿ. ಸಾಕತ್ತಾಗಿರೋದು. ಡೀಸೆಲ್ ನಿಂತಂದ್ರೆ ಏನ್ ಮಾಡಕ್ಕೆ ಎಷ್ಟು ರೋಡ್ ನೋಡಿ, ಇಷ್ಟು ರೋಡ್ ಮಾಡೋದು. ಅದ್ರಲ್ಲಿ ಬೇರೆ ನಾವು ಚಳಿ. ಭಯ ಆಗ್ಬೇಡಿ. ಮುಂದೆ ಮುಂದೆ ಅವ್ನು ಕೊಡು, ಅವಳು ಸುಪ್ಪಿ ತಗೋ. ಎದೊಳ್ತಾ ಇದ್ದೀರು. ಇರಿ ಹೋಗ್ಬೇಡಿ. ಹೋಗುತ್ತೆ, ಅದು ಹೊಂಟೋಗುತ್ತೆ. ಟೈಗರ್ ಬಾಳ ನೋಡು, ಯಾರಪ್ಪ ಕೇಳ್ತೈತಿ ನನ್ಗೆ ಮೈಯಲ್ಲ ಹೆಂಗೆ. ಪಪ್ಪನೇ ಕಾಣಿಸ್ತಾ ಪೆದ್ದವ ನೋಡು ಹೆಂಗ್ ಕೂತೈತಿ. ಎಲ್ಲ ಎರ್ಸಿದಿರ ಬಾಕ್ಲ. ವಾವ್ ಗಾಯ್ಸ್, ನೋಡಿ ಗಾಯ್ಸ್, ನೀ ಫೋಟೋ ತೆಗೀರಿ, ನಾನು ವಿಡಿಯೋ ಮಾಡಿಸ್ತಿದ್ದೀನಿ. ಬೇಡ ಇರಿ. ಇಲ್ಲ ನಡೀರಿ, ಹತ್ರದಿಂದ ವಿಡಿಯೋ ಮಾಡ್ಬೋದು, ನಡೀರಿ. ಇಲ್ಲ ಅಲ್ಲೇ ಇರ್ತದೆ ಅದು, ಇರಿ. ಬೇಡ ಹೋಗ್ಬೇಡಿ. ಆಯ್ತು ನಿಧಾನಕ್ಕೆ ಹೋಯ್ತಾ. ಬೇಡ, ಅವ್ರು ಬಂದ್ಬಿಟ್ರಲ್ಲ, ಅವ್ರು ಬರ್ಲಿ ಇರಮ್ಮಿ. ಸ್ವಲ್ಪ ನಿಧಾನಕ್ಕೆ ಹೋಗಿ ಸಾಕು. ಅವ್ರು ಬರ್ಲಿ ಇರು, ಹೋಗ್ಬೇಡಿ. ಪ್ರಾಬ್ಲಮ್ ಆಗಲ್ಲ. ಅವ್ರು ಅಲ್ಲೇ ನಿಂತವ್ರೆ, ಹೋಗ್ಬೇಡಿ ಇರಿ. ಹೋಯ್ತಾಯ್ತಾ? ಅಲ್ಲಿ ಕಾಣಿಸ್ತಾ ಇಲ್ಲ ಕಣ್ಣು. ಅಲ್ಲಿ ಸುಪ್ಪಿ ಇವ್ರ ಕೈ ಕೊಡು. ಹೋಯ್ತಾಕು. ಇಲ್ಲ ಅಲ್ಲಿ ಕೆಳಗಡೆ ಹೋಯ್ತು. ನಡೀರಿ ಈಗ. ಅವ್ರು ನಿಧಾನ ಹೋಗ್ಬೇಡಿ ಇರಿ. ಕಾಣಿಸುತ್ತ ಬರೀ ಅಲ್ಲಿ ಒಳಗಡೆ ಹೋಯ್ತೈತೆ. ಎಷ್ಟು ದೂರ ನಿಲ್ಸಿದ್ವಿ ನಾವು. ದೂರ ನಿಲ್ಸ್ಕೋಬೇಕು. ಅದೇ ಹೊಂಟೋಯ್ತು. ಅಲ್ಲಿ ಕೂತೈತೆ. ಅಲ್ಲೇ ಕೂತೈತೆ. ಫೋನ್ ಬೆಳೆಸ್ಕಿಲ್ಸ್ಬಿಡ್ತೀರಿ. ನಮ್ನೆ ನೋಡ್ತೈತೆ. ಅಲ್ಲಿ ಓಡೈತೈತೆ. ವೆಹಿಕಲ್ಸ್ ನೋಡಿದ್ರೆ ಹೊಂಟೋಯ್ತಿದೆ. ಅದು ಹೊಂಟೋಯ್ತು, ಒಳಗೋಯ್ತು. ಏನಾಯ್ತು ಗೊತ್ತಾ, ಆ ಕಡೆಯಿಂದ ಕಾರ್ ಬಂದ್ಬಿಟ್ರಲ್ಲ, ಅದು ಗಾಬರಿ ಆಗಿ ಹೊಂಟೋಯ್ತು. ನಾವು ಡಿಸ್ಟೆನ್ಸ್ ಅಲ್ಲಿ ಇದ್ವಿ, ಆ ಕಡೆಯಿಂದ ಕಾರ್ ಬಂದಾಗ ಅದು ವೆಹಿಕಲ್ ನೋಡಿದ್ರೆ ಅದೇ ಹೊಂಟೋಯ್ತದೆ. ಮಾಡಿದ್ಯಲ್ಲ ಸ್ವಲ್ಪ ಮುಂದೆ ಜೂಮ್ ಮಾಡಿ ಸ್ವಲ್ಪ ಮಾಡಿದೀನಿ. ಏನು ಎಷ್ಟೊಂದು ತಿಂತೀಯಾ? ಸುಮ್ನೀರು, ಅದನ್ನು ಡೇಂಜರ್ ಕಣೋ ಮನುಷ್ಯರಿಗೆ. ಇವನೇನು ಟೈಗರ್ ನೋಡ್ಬಿಟ್ಟು ಇದನ್ ಪ್ರಾಣಿ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಚೆನ್ನಾಯ್ತಲ್ಲಮ್ಮ ಕೊಂಬಿ. ಅದೆಲ್ಲಿ ಅದು ಹೆಂಗ್ ಬರ್ತು. ಈ ಮಕ್ಳು ಹೆಂಗ್ ಆಟ ಆಡ್ತಾ ಕೂದವ್ರು ಇಲ್ಲ. ಅವ್ರಿಗೆ ಭಯನೇ ಇಲ್ಲ. ಬಟರ್ಫ್ಲೈ ತರ ಚೆನ್ನಾಗಿ ಮಾಡಿದಾರೆ ನೋಡಿ. ಮೇ ಬಿ ಇನ್ನೇನ್ ಹತ್ರ ಬಂದ್ವಿ ಅನ್ಸುತ್ತೆ. ಇದೆ ಕಣೆ, ಸಾಲು ಮರದ ತಿಮ್ಮಕ್ಕನೆ ಚೆನ್ನಾಗಿ ಯಾವ್ದು ಅದಾ ಸಿಕ್ಕಾಬಿಟ್ಟವೆ. ಅದೇ ಹತ್ರ ಬಂದು ಜಿಂಕೆನೂ ಐತಲ್ಲ ಇಲ್ಲಿ ಎಷ್ಟೊಂದು. ಇಲ್ಲೇ ಕೇಳ್ಬೇಕಿತ್ತು ಕಣ್ರಿ ನಾವು. ಇದೇ ನಾಗರೋಳೆ. ನಾಗರೋಳೆ, ಜಿಂಕೆ ಎಲ್ಲ ಇದೆ. ಟೈಗರ್ ರಿಸರ್ವ್ ಅಲ್ಲಿ ಟೈಗರ್ ನೋಡ್ಕೊಂಡು ಸೊ ಇಲ್ಲಿಗೆ ಬಂದ್ವಿ. ವಂದನೆಗಳು. ಇಲ್ಲಿ ಕೇಳ್ಬೇಕು. ಇಲ್ಲಿಗೆ 35 ಕಿಲೋಮೀಟರ್ಸ್ ಮುಗೀತು. ಇಲ್ಲಿ ನೆಕ್ಸ್ಟ್ ಹಾಯ್ ಸ್ಕೂಲ್ ಐತೆ ನಿಮ್ಗೆ? ಹಿಂದಿ ಮೇ ಬಾತ್ ಕರ್ತಿ ಹೋ. ಅವ್ರಿಗೆ ಧೈರ್ಯ ಜಾಸ್ತಿ. ನೋಡಿ ಗೈಸ್, ಬಂದಿದೀವಿ ಈಗ ಸಫಾರಿಗೆ ಹೋಗಕ್ಕೆ. ಅಲ್ಲಿಂದ ಹೆಂಗೋ ಬಂದ್ವಿ, ಈಗ ಸಫಾರಿಗೆ ಹೋಗೋಣ ಅಂತ ಬಂದಿದ್ದೀವಿ. ಸೊ ಅಲ್ಲಿ ನಿಂತಿದೆ. ಬಟ್ ಸಫಾರಿಗೆ ಏನೋ ಬುಕ್ ಮಾಡಿಸ್ಬೇಕಂತೆ. ನಾವು ಅಲ್ಲಿ ಹೋಗಿ ಕೇಳಬೇಕು. ಸಫಾರಿ ಸಿಕ್ಕರೆ ಸಿಗುತ್ತೆ, ಇಲ್ಲಾಂದ್ರೆ ಇಲ್ಲ. ನಾವು ತುಂಬ ಹತ್ರ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. 4 o'clock ಇರೋದು. ಬನ್ನಿ ಹೋಗಿ ಕೇಳೋಣ, ಸಫಾರಿಗೆ ಬಿಡ್ತಾರಾ ಇಲ್ವಾ ಏನು ಅಂತ ನೋಡೋಣ. ಎಲ್ಲರೂ ತುಂಬ ಜನ ಇದ್ದಾರೆ ಆಲ್ರೆಡಿ ಸಫಾರಿಗೂ. ನೋಡೋಣ ಬನ್ನಿ. ಟೈಗರ್ ರಿಸರ್ವ್. ಓಕೆ, ರಿಸೆಪ್ಷನ್ ಸೆಂಟರ್ ಕೇಳ್ಕೊಬರೋಣ ಇದೆಯಾ ಏನು ಅಂತ. ಮಂಕಿ ಮಗ್ನೆ, ಮಂಕಿ. ಅಯ್ಯೋ ಫೋಟೋ ತೆಗಿಸ್ಕೊಳಕ್ಕೆ.
ಬೇಬಿ ಹಾಕೋ, ಫೋಟೋ ತೆಗ್ಸ್ಕೋ. ಹಂಗೆ ಫೋಟೋ ತೆಗೀರಿ. ಸಫಾರಿ ಸಿಗ್ತಾ ಇಲ್ವಾ? ಯಾವ್ಯಾವ ಪ್ರಾಣಿ ಸಿಕ್ತು? ವೇಟ್ ಫಾರ್ ಪಾರ್ಟ್ 2.